ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಅನುವಾದ: ಯಾರ ಅಂತಃಕರಣವು ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿದೆಯೋ, ಯಾರ ಸ್ಥಿತಿಯು ವಿಕಾರರಹಿತವಾಗಿದೆಯೋ, ಯಾರ ಇಂದ್ರಿಯಗಳು ಪೂರ್ಣವಾಗಿ ಗೆಲ್ಲಲ್ಪಟ್ಟಿವೆಯೋ ಮತ್ತು ಯಾರಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ ಸಮಾನವಾಗಿವೆಯೋ ಆ ಯೋಗಿಯು ಯುಕ್ತನು ಅರ್ಥಾತ್ ಭಗವತ್ ಪ್ರಾಪ್ತನಾಗಿದ್ದಾನೆಂದು ಹೇಳಲಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಯಾರು ವಶದಲ್ಲಿ ಇಟ್ಕೊಂಡಿರ್ತಾನೋ ಅದರ ಫಲ ಪರಮಾತ್ಮನ ಪ್ರಾಪ್ತಿ ಅಂತ ಓದ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಯಾರು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಶರೀರವನ್ನು ಕೂಡ ವಶದಲ್ಲಿ ಇಟ್ಕೊಂಡಿರ್ತಾನೋ ಅಂಥವನಿಗೆ ಪರಮಾತ್ಮನೇ ಸಿಗ್ತಾನೆ, ಅದೇ ಅದರ ಫಲ ಅಂತ ಹೇಳ್ದ. ಅದಕ್ಕೋಸ್ಕರನೇ ಈಗ ಪರಮಾತ್ಮನನ್ನು ಪಡ್ಕೊಂಡಿರುವಂತಹ ಪುರುಷನ ಲಕ್ಷಣಗಳು ಹೇಗಿರುತ್ತೆ ಅನ್ನುವಂಥ ಒಂದು ವಿಷಯ ನಾವು ತಿಳ್ಕೋಬೇಕು ಅಂತ ನಮಗೂ ಅನ್ಸುತ್ತಲ್ವಾ. ಅದಕ್ಕೋಸ್ಕರ ಈಗ 2 ಶ್ಲೋಕಗಳ ಮೂಲಕ ಅವನ ಲಕ್ಷಣಗಳ ವರ್ಣನೆಯನ್ನು ಮಾಡಿ ಅವನ ಪ್ರಶಂಸೆ ಕೂಡ ಮಾಡ್ತಾನೆ. ಈಗ ಈ 2 ಶ್ಲೋಕಗಳಲ್ಲಿ ಯಾರು ಆ ಭಗವಂತನನ್ನು ಪಡ್ಕೊಂಡಿರ್ತಾನೋ ಅವನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಯಾರ ಅಂತಃಕರಣ ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿದೆಯೋ ಅಂತಂದರೆ ಏನು? ಎಲ್ಲ ವಿಚಾರಗಳು, ಭಗವಂತನ ಎಲ್ಲ ವಿಚಾರಗಳು ತತ್ವತಃ ತಿಳ್ಕೊಂಡು ಅದಕ್ಕಿನ್ನೇನೂ ತಿಳ್ಕೊಳ್ಳೋದಕ್ಕಿಲ್ಲ ಅನ್ನುವಂಥ ಒಂದು ಸ್ಥಿತಿ ಬಂದಿರುತ್ತೆ, ತೃಪ್ತವಾಗಿಬಿಟ್ಟಿರುತ್ತೆ. ಈಗ ನಮ್ಗೆ ಹೇಗಿದೆ ಹೇಳಿ, ನಮಗೆ ಇನ್ನೂ ಆ ಒಂದು ವಿಷಯಗಳು ಗೊತ್ತಿಲ್ಲ. ಅದರಿಂದ ಏನಾಗುತ್ತೆ, ಇನ್ನೂ ತಿಳ್ಕೋಬೇಕು, ನಾನು ಇನ್ನೂ ಭಗವದ್ಗೀತೆ ಓದಬೇಕು, ಭಾಗವತವನ್ನು ತಿಳ್ಕೋಬೇಕು, ಅಥವಾ ಭಗವಂತನ ವಿಚಾರ ಯಾವುದ್ರಲ್ಲಿದೆಯೋ ಅದನ್ನೆಲ್ಲ ನಾನು ಕೇಳಬೇಕು, ತಿಳ್ಕೋಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತಲ್ವ. ಯಾಕೆ? ಇನ್ನೂ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿಲ್ಲ. ಅದು ಎಲ್ಲ ತಿಳ್ಕೊಂಡ ಮೇಲೆ ಆಗ ತೃಪ್ತಿ ಅನ್ನೋದು ಸಿಗುತ್ತೆ ನಮಗೆ, ಆಯಿತಾ? ಅಂತಃಕರಣದಲ್ಲಿ ಯಾವಾಗ ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿರುತ್ತೋ ಅಂಥ ಅಂತಃಕರಣ, ಮತ್ತು ಯಾರ ಸ್ಥಿತಿ ವಿಕಾರರಹಿತವಾಗಿರುತ್ತೋ ಅಂದರೆ ಯಾರ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ, ದ್ವೇಷ, ಮಾತ್ಸರ್ಯ ಇಂಥದ್ದು ಯಾವುದೇ ರೀತಿಯ ವಿಕಾರಗಳು ಇರೋದಿಲ್ವೋ, ಆ ರೀತಿ ವಿಕಾರರಹಿತವಾಗಿರುತ್ತೋ, ಮತ್ತು ಯಾರ ಇಂದ್ರಿಯಗಳು ಕಂಪ್ಲೀಟಾಗಿ ಗೆಲ್ಲಲ್ಪಟ್ಟಿದೆಯೋ, ನಮ್ಮ ಇಂದ್ರಿಯಗಳಿಗೆ ಇದು ಬೇಕು ಅದು ಬೇಕು ಅನ್ನುವಂಥ ಒಂದು ಬಯಕೆಗಳೇ ಇರೋದಿಲ್ಲ, ಅವೆಲ್ಲವೂ ಕೂಡ ವಶದಲ್ಲಿರುತ್ತೆ. ನಾನು ಹೇಳಿದಾಗ ಅವು ಕೇಳುವಷ್ಟು ಮಟ್ಟಿಗೆ ಅದು ವಶಪಡಿಸ್ಕೊಂಡಿರ್ತೀವೋ, ಮತ್ತು ಯಾರಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ ಸಮಾನವಾಗಿದೆಯೋ, ಇದನ್ನಂತೂ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯಾಕೆ? ನಮ್ಮ ಮನಸ್ಥಿತಿ ಹಾಗಿದೆ. ಕಲ್ಲು ಮಣ್ಣಿನ ಜೊತೆ ನಾವು ಚಿನ್ನವನ್ನು ಇಡ್ತೀವ ಅಥವಾ ಈ ಚಿನ್ನವನ್ನು ಹೋಲಿಕೆ ಮಾಡ್ತೀವ? ಇಲ್ಲ. ಚಿನ್ನ ಅಂತಂದರೆ ನಮ್ಮ ಒಂದು ಮನಸ್ಥಿತಿಯಲ್ಲಿ ಹೇಗಿದೆ ಅಂತಂದರೆ ಅದೊಂದು ಬೆಲೆ ಬಾಳುವಂಥ ವಸ್ತು, ಅದಕ್ಕೆ ತುಂಬ ಬೆಲೆ ಇದೆ, ಅದೇ ಬೇರೆ ಶ್ರೇಷ್ಠ, ಅದೇ ಕಲ್ಲು ಮಣ್ಣು ಶ್ರೇಷ್ಠ ಅಲ್ಲ ಅನ್ನೋ ಒಂದು ಮಟ್ಟದಲ್ಲಿದ್ದೀವಿ. ಅದಕ್ಕೂ ನಾವು ಭೇದ ಮಾಡಿ ನೋಡ್ತೀವಿ. ಆದರೆ ಯಾರ ಅಂತಃಕರಣ ಈ ರೀತಿಯೆಲ್ಲ ಶುದ್ಧವಾಗಿರುತ್ತೋ, ವಿಕಾರರಹಿತವಾಗಿರುತ್ತೋ, ಇಂದ್ರಿಯಗಳನ್ನು ಗೆದ್ದಿರ್ತಾನೋ ಅಂಥವನಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ 3 ಕೂಡ ಸಮಾನವಾಗಿರುತ್ತೆ. ಅಂಥ ಯೋಗಿ ಯುಕ್ತನು ಅಂದರೆ ಅರ್ಥ ಏನು? ಭಗವತ್ ಪ್ರಾಪ್ತನಾಗಿರುವಂಥವನು ಅಂತ ತಿಳ್ಕೋಬೇಕು. ನೋಡಿ, ಚಿನ್ನ ಕಲ್ಲು ಮಣ್ಣನ್ನು ಸಮಾನವಾಗಿ ನೋಡುವಂಥ ದೃಷ್ಟಿ ನಮಗೆ ಯಾವಾಗ ಬರುತ್ತೋ ಆವಾಗ ನಮಗೆ ಭಗವಂತನ ಪ್ರಾಪ್ತಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು ಅಂತ ಸಿಂಪಲ್ಲಾಗಿ ನಾವು ತಿಳ್ಕೊಬೋದು, ಆಯಿತಾ? ಈಗ ಒಬ್ಬ ಭಗವಂತನನ್ನು ಪಡೆದಿರುವಂಥವನು ಹೇಗಿರ್ತಾನೆ ಅಂತ ನಮಗೆ ಗೊತ್ತಾಯ್ತಾ? ಅವನ ಒಂದು ಲಕ್ಷಣಗಳು ಹೇಗಿರುತ್ತೆ ಅಂತಂದರೆ, ಅವನ ಅಂತಃಕರಣ ಜ್ಞಾನ ವಿಜ್ಞಾನದಿಂದ ತೃಪ್ತ
ಮುಕ್ತವಾಗಿರತ್ತೆ, ಮತ್ತು ಅವನಲ್ಲಿ ಯಾವುದೇ ಒಂದು ವಿಕಾರಗಳು ಇರೋದಿಲ್ಲ, ಅವನ ಇಂದ್ರಿಯಗಳೆಲ್ಲ ತನ್ನ ಹತೋಟಿಯಲ್ಲಿರತ್ತೆ, ಮತ್ತು ಕಲ್ಲು ಮಣ್ಣು ಚಿನ್ನ ಇದನ್ನೆಲ್ಲ ಸಮಾನವಾಗಿ ನೋಡ್ತಾನವನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಗುಣಗಳು ಯಾರಿಗಿರುತ್ತೋ ಅವನಿಗೆ ಭಗವಂತನ ಪ್ರಾಪ್ತಿಯಾಗಿದೆ ಅಂತಂದ್ಬಿಟ್ಟು ನಾವು ತಿಳ್ಕೊಬೇಕು. ಈಗ ಅರ್ಥ ಆಗಿದೆ ಅಲ್ವಾ? ಈಗ ನಮ್ಮ ಮನಸ್ಸಲ್ಲಿ ಏನೂ ತಿಳ್ಕೊಳ್ಳೋದಕ್ಕೆ ಇನ್ನಿಲ್ವೇ ಇಲ್ಲ ಅನ್ನುವಂಥ ಒಂದು ಮಟ್ಟ ಬರಬೇಕು, ಆಯಿತಾ? ಆಮೇಲೆ ಯಾರನ್ನ ನೋಡಿದ್ರೂ ಕೂಡ ನಮಗೆ ಯಾವುದೇ ಭಾವನೆಗಳು ಅಂದರೆ ಏನು, ದ್ವೇಷ ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಆಮೇಲೆ ಏನಾಗುತ್ತೆ, ನಮ್ಮ ಇಂದ್ರಿಯಗಳಿದೆಯಲ್ಲ ಅದು ನಾವು ಹೇಳ್ದಾಗ ಕೇಳುತ್ತೆ. ನಾವು ಇದನ್ನು ತಿನ್ನು ಅಂದಾಗ ಮಾತ್ರ ಅದು ತಿನ್ನುತ್ತೆ, ಅದನ್ನು ನೋಡು ಅಂದರೆ ಅಷ್ಟನ್ನು ಮಾತ್ರ ನೋಡುತ್ತೆ. ಅದು ಇಷ್ಟ ಬಂದಿದ್ದೆಲ್ಲ ನೋಡಬೇಕು ಅಂತ ಅದು ಹೇಳೋದು ಇಲ್ಲ, ಅಷ್ಟರ ಮಟ್ಟಿಗೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು. ಆ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ಗೆದ್ದು ಬಿಟ್ಟಿರ್ತೀವಿ, ನಾವು ಹೇಳ್ದಂಗೆ ಅದು ಕೇಳೋ ರೀತಿ ಮಾಡ್ಕೊಂಡಿರ್ತೀವಿ. ಇನ್ನೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಜಗತ್ತಲ್ಲಿ ಎಲ್ಲವೂ ಒಂದೇ ಅನ್ನುವಂಥ ಒಂದು ಮನಸ್ಥಿತಿ ನಮ್ಮದಾಗಿರಬೇಕು ಅಂತ ಹೇಳೋದಕ್ಕಿಲ್ಲಿ ಕಲ್ಲು ಮಣ್ಣು ಮತ್ತು ಚಿನ್ನ ಎಲ್ಲವನ್ನು ಕೂಡ ಸಮಾನವಾಗಿ ಯಾರು ನೋಡ್ತಾರೋ ಅಂಥವರು ಭಗವಂತನ ಪ್ರಾಪ್ತರಾಗಿರುವಂಥವ್ರು ಅಂತ ತಿಳ್ಕೋಬೇಕು ಅಂತ ಇದರ ಅರ್ಥ. ಪ್ರಶ್ನೆ ಉತ್ತರಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.